ಅಲ್ಲಿ ಕಾರ್ಪೊರೇಟರ್ ಅವ್ರನ್ನ ಫೋಕಸ್ ಮಾಡಿ ಬರ್ತಾ ಇದ್ದಾರೆ ನೋಡಿ. ಏನಾರು ಹೇಳ್ಬಿಟ್ಟು ಹೋಗಿ. ಹಾಯ್, ಗುಡ್ ಮಾರ್ನಿಂಗ್. ನಿದ್ದೆ ಬಂದಾಗ ಹೇಳ್ತೀನಿ, ಪ್ರಾಕ್ಟೀಸ್ ಮಾಡಿ. ಇರಿ, ಸ್ವಲ್ಪ ಸರಿ ಮಾಡ್ಕೊಡ್ತೀನಿ. ಈಗ ತಾನೇ ಒಂದು ಲಘು ಉಪಹಾರ ತಗೊಂಡ್ವಿ. ನಾನು ಒಂದು ಪ್ಲೇಟ್ ಇಡ್ಲಿ, ಅದಾದ್ಮೇಲೆ ಒಂದು ಹಾಫ್ ರೈಸ್. ಸ್ನೇಹಿತರ ಬಗ್ಗೆ ಅವ್ರನ್ನೇ ಕೇಳ್ಬೋದು, ಏನು ತಿಂದ್ರೆ ಗೊತ್ತಿಲ್ಲ. ಜೊತೆಗಿದ್ದೆ, ಅದು ತಿನ್ನೋ ಬರದಲ್ಲಿ ಏನೇನು ಮಾಡ್ಕೊಂಡ್ರು ಗೊತ್ತಾಗಿಲ್ಲ. ಇವರು ಇಡ್ಲಿ ಆರ್ಡರ್ ಮಾಡಿದ್ರು, ಪಲಾವ್. ಅದೇ ನನಗೆ ಚೆನ್ನಾಗಿತ್ತು ಅಂತ ಗೊತ್ತು. ಟಿಫನ್ ಆಯ್ತಲ್ವಾ? ಯಾಕೆ ಏನಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಕಾಫಿ ಕುಡಿಯ. ಏನ್ರಿ ನೀವು ಮೀಡಿಯಾ? ಟೀ ಕುಡಿಯಕ್ಕೆ ಬಿಡಲ್ವಲ್ಲ? ತುಂಬ ಡಿಲೇ ಮಾಡ್ತಿದ್ದೀರಾ. ಅಯ್ಯೋ, ಅದು ಪ್ರಕೃತಿ ನಿಯಮದ ವಿರುದ್ಧ ನಾವು ಏನು ಮಾಡೋಕ್ಕಾಗಲ್ಲ. ಕುಡಿಯೋದು ಈಗ ತಾನೇ ತಿಂಡಿ ಗೋ ಸಿಂಗರ್. ನಿಮ್ಮ ವಾಯ್ಸ್ ಡೈರೆಕ್ಟಾಗಿ ಕೇಳಕ್ಕೆ ಚೆನ್ನಾಗಿರಲ್ಲ, ಆ ವಾಯ್ಸ್ ಜಾಸ್ತಿ ಮಾಡಿ ಆಮೇಲೆ ಆಡಿ. ಬಿಟ್ಟಲ್ಲ ಫ್ಯಾನ್ಸ್ಗಳು ಯಾರು ಗಲಾಟೆ ಮಾಡಬಾರ್ದು. ವಾಲ್ಯೂಮ್ ಜಾಸ್ತಿ ಮಾಡಿ. ಧರಣಿ ಅವರೇ, ಏನಕ್ಕೆ ನಿಲ್ಸಿರೋದಿಲ್ಲಿ? ಒಂದು ಟೀ ಕುಡಿಯೋಣ ಅಂತ, ಇನ್ನೊಂದು ದೋಸೆ ತಿನ್ನೋಣ ಅಂತ. ಫೇಮಸ್ ಇದೆ ಹೋಟ್ಲು, ಅಲ್ಲಿಗೆ ಹೋಗೋಕೆ. ನವೀನ ಇಲ್ಲಿ ದೋಸೆಲಿ ನೀರಿರುತ್ತೋ, ನೀರಲ್ಲಿ ದೋಸೆ ಇರುತ್ತೋ ಚೆಕ್ ಮಾಡ್ಕೊಬರ್ತೀನಿ. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀರು ಹರಿತಾ ಇರೋ ಜಾಗದಲ್ಲಿ ದೋಸೆ ತಿಂದರೆ ಅದೇ ನೀರು ದೋಸೆ. ಸುಮಾರು ಜನ ಪಾರ್ಟಿ ಮಾಡ್ತಾರೆ ಇಲ್ಲಿ. ಪಾರ್ಟಿ ಮಾಡ್ತಾರೆ, ಒಳಗಡೆ ಹೋಗ್ಬಿಡಿ ಅಂತಾರೆ. ಹಾಂ, ಎರಡೇ ಪ್ಲೇಟು. ಒಂದ್ಸಲ ತಿಂದೋಗಿದ್ದು, ನಾವು ತಿಂಡಿ ಮುಗಿಸ್ಕೊಂಡ್ಬಂದು ಯಾರು ಒಂದು ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ಇದು ಮೀನು ಸಾರಾ? ಮೀನು ಸಾರ, ಬೇಳೆ ಸಾರ? ವೆಜ್ ಆದರೂ ಇವತ್ತು ಗುರುವಾರ. ಇದೆಲ್ಲ ಶಂಕರ್ ಫಾಲ್ಸ್ ಹತ್ರ ಇದ್ವಿ. ನಾವು ಹೋಗ್ಬೇಕಾಗಿರೋದು ಇನ್ನು ಜಸ್ಟ್ 2 hours 1 minute ಅಷ್ಟೇ ಬಾಕಿ ಇರೋದು. ಫ್ರೆಂಡ್ಸ್ ಎಲ್ಲನೂ